ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಎಸ್ ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಈಗ ತುಂಬ ದಿನ ನಿಮಗೆ ನಾನು ಹೊಸ ಕಾರ್ದು ವಿಡಿಯೋ ಮಾಡ್ತಿದ್ದೆ. ಹೌದು, ಇವತ್ತು ನಾನು ಓಲ್ಡ್ ಹೋಂಡಾ ಜಾಜ್ ಇದು ಕಾರಲ್ಲಿ ಒಂದು ಕಂಪ್ಲೀಟ್ ರಿಸ್ಟೋರೇಷನ್ ಮಾಡ್ತಿದ್ದೇವೆ. ಅಂದರೆ ಸೀಟ್ ಕವರ್ ಆಗಿರಲಿ, ಹೈ ಆ್ಯಂಡ್ ಆಡಿಯೋ ಆಗಿರಲಿ, ಅದ್ರ ಜೊತೆ ಕಂಪ್ಲೀಟ್ ಫ್ಲೋರ್ ಮ್ಯಾಟ್ ಆಗಿರಲಿ, ಪೇಂಟಿಂಗ್, ಟಿಂಕರಿಂಗ್, ಸಿರಾಮಿಕ್ ಕೋಟಿಂಗ್, ಕಂಪ್ಲೀಟ್ ಆಗಿ ಎಲ್ಲನೂ ಕೆಲಸ ಮಾಡ್ತಾ ಇದ್ದೇವೆ. ಸೊ ಈಗ ನಾನು ಇಂಟ್ರೊಡಕ್ಷನ್ ಕೊಡ್ಲಿಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಬೇಸಿಕ್ಲಿ ಇದು ಬಂದ್ಬಿಟ್ಟು ಓಲ್ಡ್ ಕಾರ್ ಆಗಿತ್ತು. ಸೊ ಈ ಓಲ್ಡ್ ಕಾರಲ್ಲಿ ಕಸ್ಟಮರ್ ಇಸ್ ಕೈಂಡ್ ಆಫ್ ಮ್ಯೂಸಿಕ್ ಲವರ್, ಅದಕ್ಕೋಸ್ಕರ ಇದಕ್ಕೆ ಚಾಯ್ಸ್ ಮಾಡಿರುವಂತದ್ದು ಒಂದು ಓಚೆ ಸೀರೀಸ್. ಇದು ಕಾಂಪೊನೆಂಟ್ ಅಂಡ್ ಕೋಎಕ್ಸೆಲ್ ಅಂಡ್ ಒಂದು 4 ಚಾನೆಲ್ ಆಂಪ್ಲಿಫೈರ್. ಅದ್ರ ಜೊತೆ 4GB RAM 64GB ನಮ್ದು ಓನ್ ಬ್ರ್ಯಾಂಡ್ ಇದು ಸಿಸ್ಟಮ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಹೈ ಎಂಡ್ ಆಡಿಯೋ ಅಂತ ಹೋದಾಗ ನಾವು ಅದಕ್ಕೆ ಆಬ್ವಿಯಸ್ಲಿ 2 ಲೇಯರ್ ಆಫ್ ಡ್ಯಾಂಪಿಂಗ್ ಮಾಡಲೇಬೇಕು. ಇನ್ ಆಲ್ ದ ವಿಡಿಯೋಸ್ ಐ ವಿಲ್ ಎಕ್ಸ್ಪ್ಲೈನ್ ವಾಟ್ ಇಸ್ ದ ಬೆನಿಫಿಟ್ ಆಫ್ ಡ್ಯಾಂಪಿಂಗ್ ಅಂತೇಳಿ. ನೀವು ಹೈ ಎಂಡ್ ಆಡಿಯೋ ಹಾಕುವಾಗ ಒಂದು ನಿಮಗೆ ಮ್ಯೂಸಿಕ್ ಅಲ್ಲಿ ಎಷ್ಟೇ ವಾಲ್ಯೂಮ್ ಇನ್ಕ್ರೀಸ್ ಮಾಡಿ ದಸ್ ಇಸ್ ಕಂಪ್ಲೀಟ್ ವೈಬ್ರೇಷನ್ ಕಟ್ ಆಫ್ ಮಾಡ್ತದೆ. ಇನ್ನೊಂದು ವಿದೌಟ್ ಮ್ಯೂಸಿಕ್ ನೀವು ಡ್ರೈವ್ ಮಾಡುವಾಗ ನಿಮಗೆ ಯಾವುದೇ ರೀತಿ ಹೊರಗಡೆಯಿಂದ ನಾಯ್ಸ್ ಬರಲ್ಲ. ದಸ್ ಇಸ್ ದ ಮೇನ್ ಬೆನಿಫಿಟ್ ಆಫ್ ಡ್ಯಾಂಪಿಂಗ್ ಶೀಟ್. ಅದ್ರ ಜೊತೆ ಈ ಸೀರೀಸ್ ಅಂತೂ ಆಡಿಸನ್ ಅಲ್ಲಿ ಓಚೆ ಸೀರೀಸ್ ಇಸ್ ಆಲ್ವೇಸ್ ಮೈ ಫೇವ್ರೇಟ್. ಯಾಕಂದ್ರೆ ರೀಸೆಂಟ್ಲಿ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ ನಿಮಗೆ XUV 500ಗೆ ಕಂಪ್ಲೀಟ್ ಆಡಿಸನ್ ಸೆಟಪ್ ಇದು ನಾನು ನಿಮಗೆ ಓಚೆ ಸೀರೀಸ್ ಇದು ಮಾಡಿದ್ದೆ. ಸೊ ಇಟ್ ಹ್ಯಾಸ್ ಕಮ್ ಔಟ್ ರಿಯಲಿ ಗುಡ್. ದ ಕ್ಲಾರಿಟಿ ಅಂಡ್ ದಟ್ ಸೂದಿಂಗ್ ಸೌಂಡ್ ಏನಂತ ಹೇಳಿದ್ರೆ, ಎವ್ರಿಥಿಂಗ್ ಕಮ್ಸ್ ವಿತ್ ದ ಕಾಸ್ಟ್, ವಿ ಸೇ ದಟ್. ಯಾಕಂತ ಹೇಳಿದ್ರೆ, ಇವನ್ ದೋ ಇಟ್ ಈಸ್ ಲಿಟಲ್ kind of high-end audio setup, but the output is really just wow and amazing. ಯಾರು ಕೇಳ್ತಾರೆ, you won't feel like like reduce the volume. Basically ಏನಾಗ್ತದೆ, ಡ್ರೈವ್ ಮಾಡುವಾಗ ತುಂಬಾನೇ ವಾಲ್ಯೂಮ್ ಇಟ್ಟು you cannot drive more because it kind of irritates. So ಇದರಲ್ಲಿ ಅಂತ ಬಂದಾಗ it is kind of a very good soothing, I can say soothing. Why? Because you want to have a practical and personal experience, you have to visit and we have a demo car, you can listen in that. So ಹಾಗಾಗಿ ಈ ಕಾರಲ್ಲಿ ಒಂದು ಓಲ್ಡ್ ಹೋಂಡಾ ಜಾಸ್ ಅನ್ನು ಕಂಪ್ಲೀಟ್ ರಿಸ್ಟೋರೇಷನ್ ಆಗಿ ಮಾಡ್ತಿದ್ದೀವಿ. ಲೈಕ್ ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ಹೆಡ್ಲೈಟ್, ಫಾಗ್ ಲೈಟ್ಸ್, ಲಾಟ್ ಆಫ್ ವರ್ಕ್ಸ್ ಆರ್ ಗೋಯಿಂಗ್ ಆನ್. ನಿಮಗೂ ನೋಡ್ಬೋದು ಕಂಪ್ಲೀಟ್ ವರ್ಕ್ ಆಗ್ತಾ ಇದೆ. ಸೊ ಹೀಗಾಗಿ ಈಗ ಲೆಟ್ಸ್ ಸ್ಟೇ ಟ್ಯೂನ್ ಟಿಲ್ ದ ವರ್ಕ್ಸ್ ಗೆಟ್ ಕಂಪ್ಲೀಟ್. ಒಮ್ಮೆ ಆದ ನಂತರ ಹೇಗಿತ್ತು, ಹೇಗೆ ಆಗ್ತಿದೆ ಅಂತ ಐ ವಿಲ್ ಎಕ್ಸ್ಪ್ಲೇನ್.
ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ನಾನು ಆಲ್ರೆಡಿ ನಿಮಗೆ ಫಸ್ಟ್ ಏನೆಲ್ಲ ಕೆಲಸ ಮಾಡ್ತಿದ್ದೇನೆ ಅಂತ ನಿಮಗೆ ನೀಟಾಗಿ ಹೇಳಿದೆ. ಸೊ ಈಗ ಈ ಕಾರ್ ಹೋಂಡಾ ಜಾಸ್ ಕಂಪ್ಲೀಟ್ ರಿಸ್ಟೋರೇಷನ್ ಆಗಿದೆ. ಇಟ್ ವಾಸ್ ಅ ಕಂಪ್ಲೀಟ್ ಓಲ್ಡ್ ಮಾಡೆಲ್. ಅದರಲ್ಲಿ ತುಂಬಾನೇ ಇಟ್ ವಾಸ್ ವೆರಿ ಡರ್ಟಿ ಆ್ಯಂಡ್ ಪೇಂಟಿಂಗ್, ಟಿಂಕರಿಂಗ್, ಬಂಪರ್, ಎವ್ರಿಥಿಂಗ್ ವಿ ಹ್ಯಾವ್ ಡನ್ ಅ ನೀಟ್ ವರ್ಕ್. ಸೊ ಲೆಟ್ ಮಿ ಸ್ಟಾರ್ಟ್ ಏನೆಲ್ಲ ಇದರಲ್ಲಿ ಮಾಡಿರೋದು ಅಂತೇಳಿ. ಫಸ್ಟ್ ಆಫ್ ಆಲ್ ಬಂದಾಗ ಇದರಲ್ಲಿ ಬಂಪರ್ ಬಂದ್ಬಿಟ್ಟು ನಾವು ಕಂಪ್ಲೀಟ್ ರೀಪೇಂಟ್ ಮಾಡಿದ್ದೇವೆ ಬಿಕಾಸ್ ದೇರ್ ಇಸ್ ಅ ಲಾಟ್ ಆಫ್ ಡೆನ್ಸ್ ಅಂಡ್ ಡ್ಯಾಮೇಜಸ್. ಸೊ ಕಂಪ್ಲೀಟ್ ಬಂಪರ್ ಅನ್ನು ರೀಪ್ಲೇಸ್ ಮಾಡಿ ವಿ ಹ್ಯಾವ್ ಕರೆಕ್ಟ್ ದ ಬಂಪರ್. ಅದಾದ ನಂತರ ನೆಕ್ಸ್ಟ್ ಕಂಪ್ಲೀಟ್ ಬಾಡಿ ಸೆರಾಮಿಕ್ ಕೋಟಿಂಗ್ ಮಾಡಿದ್ದೇವೆ ಬಿಕಾಸ್ ಇಟ್ ವಾಸ್ 2017 or 2016 ಮಾಡೆಲ್ ಅಂಡ್ ಇಟ್ ವಾಸ್ ವೆರಿ ನಾಟ್ ವೆರಿ ಗುಡ್ ವೇ ಇನ್ ಮೇಂಟೈನ್ ಬಿಕಾಸ್ ಇದು ಬಂದ್ಬಿಟ್ಟು ಹಳ್ಳಿ ಕಡೆಯಲ್ಲಿ ಯೂಸ್ ಮಾಡ್ತಿದ್ರು. ಸೊ ಹಾಗಾಗಿ ಇದನ್ನು ಕಂಪ್ಲೀಟ್ ನಾವು ಪೇಂಟಿಂಗ್ ಮಾಡಿ ಅದ ನಂತರ ಸೆರಾಮಿಕ್ ಕೋಟಿಂಗು ವಿ ಹ್ಯಾವ್ ಡನ್ ಇನ್ ದಿಸ್. ಸೊ ಸೆರಾಮಿಕ್ ಕೋಟಿಂಗ್ ಅಂತ ಬಂದಾಗ ವಿ ಹ್ಯಾವ್ ಡನ್ 5 years ವ್ಯಾರಂಟಿ ಆಫ್ ಸೆರಾಮಿಕ್ ಕೋಟಿಂಗ್ ಅಂಡ್ ವಿ ಹ್ಯಾವ್ ಡನ್ ಕಂಪ್ಲೀಟ್ ರಿಸ್ಟೋರೇಷನ್. ಅದ ನಂತರ ಹೆಡ್ಲೈಟು ನಿಮಗೆ ಕಂಪ್ಲೀಟ್ ಬಫಿಂಗ್ ಮಾಡಿ RSM ಓನ್ ಬ್ರ್ಯಾಂಡ್ ಇದು 2 years ವ್ಯಾರಂಟಿದು ಹೆಡ್ಲೈಟ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ ವಿಚ್ ಕಮ್ಸ್ ಹೈ ಬೀಮ್ ಅಂಡ್ ಲೋ ಬೀಮ್ ಇನ್ ಒನ್. ಸೊ ದಿಸ್ ಇಸ್ ಅಗೇನ್ ಕಮ್ಸ್ ವಿತ್ 2 years ವ್ಯಾರಂಟಿ, ಕಪ್ಲರ್ ಟು ಕಪ್ಲರ್ ಆಗಿತ್ತು. ಸೊ ಅದ ನಂತರ ಫಾಗ್ ಲೈಟ್ ಅಲ್ಲಿ ನಾವು ಕಂಪ್ಲೀಟ್ ಇದನ್ನು ರಿಸ್ಟೋರೇಷನ್ ಮಾಡಿ ಫಾಗ್ ಲೈಟ್ ಪೇಂಟಿಂಗ್ ಮಾಡಿ. ಸೊ ವಿ ಹ್ಯಾವ್ ಚೇಂಜ್ ದ ಫಾಗ್ ಲೈಟ್ ಆಲ್ಸೋ. ಸೊ ಅದ ನಂತರ 360-degree ಕ್ಯಾಮ್ರಾವನ್ನು ಇದರಲ್ಲಿ ಅಪ್ಗ್ರೇಡ್ ಮಾಡಿದ್ದೇವೆ. ದಿಸ್ ಈಸ್ ಆಲ್ ಅಬೌಟ್ ದ ಫ್ರಂಟ್ ವಾಟ್ ವಿ ಹ್ಯಾವ್ ಡನ್ ಅಂತ ಹೇಳಿದ್ರೆ ಒಂದು ಬಂಪರ್ ಚೇಂಜ್ ಮಾಡಿದ್ದೇವೆ, ಪೇಂಟಿಂಗ್ ಮಾಡಿದ್ದೇವೆ ಅಂಡ್ ಸಿರಾಮಿಕ್ ಕೋಟಿಂಗ್ ಮಾಡಿದ್ದೇವೆ, 360-degree ಕ್ಯಾಮ್ರಾ ಹಾಕಿದ್ದೇವೆ, ಫಾಗ್ ಲೈಟ್ ಚೇಂಜ್ ಮಾಡಿದ್ದೇವೆ ಅಂಡ್ ಫ್ರಂಟ್ ಅಲ್ಲಿ ಬಂದಾಗ ಗರ್ವಾರೆ ಬ್ರ್ಯಾಂಡ್ ಇದು ಐಸ್ಕೂಲ್ ಶೀಲ್ಡ್ ಕೂಲಿಂಗ್ ಪೇಪರ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದ ನಂತರ ಸೈಡ್ಸ್ ಅಲ್ಲಿ ಬಂದು ಲುಮಾರ್ ಬ್ರ್ಯಾಂಡ್ ಇದು ಡೈಮಂಡ್ ಸೀರೀಸ್ ಕೂಲಿಂಗ್ ಪೇಪರ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ವಿಚ್ ಇಸ್ 70% ವಿಸಿಬಿಲಿಟಿ ಅಂಡ್ 30% ಇಸ್ ದ ಕೂಲಿಂಗ್ ರೇಷಿಯೋ. ಈಗ ಒಳಗಡೆ ಏನ್ ಮಾಡಿದ್ದೇವೆ ಅಂಡ್ ಬಿಫೋರ್ ಹೇಗಿತ್ತು ಐ ಆಮ್ ನಾಟ್ ಶೋರ್ ಅದಲ್ಲಿ ಬಿಫೋರ್ ಹೇಗಿತ್ತು ವಿಡಿಯೋ ಇದೆಯಾ ಇಲ್ವಾ ಅಂತ ಬಿಕಾಸ್ ಆಸ್ ಇಟ್ ವಾಸ್ ಅ ಬಿಸಿ ಡೇ ವಿ ಕುಡಂಟ್ ಟೇಕ್ ಬಿಫೋರ್. ಅದ ನಂತರ ಸ್ಪೀಕರ್ ಅಂತ ಬಂದಾಗ ಆಡಿಸನ್ OC ಸೀರೀಸ್ ಹಾಕಿದ್ದೇವೆ. ಲೆಟ್ಸ್ ಕಮ್ ಇನ್ಸೈಡ್ ವಾಟ್ ಆಲ್ ಮಾಡಿಫಿಕೇಶನ್ ವಿ ಹ್ಯಾವ್ ಡನ್ ಇನ್ಸೈಡ್ ಅಂಡ್ ಹೌ ದ ಕಂಪ್ಲೀಟ್ ರಿಸ್ಟೋರೇಷನ್ has been done in this car ಅಂತ ನೀವೇ ನೋಡ್ತಿದ್ದೀರಿ. ಓಲ್ಡ್ ಜಾಸ್ ಅನ್ನು ಯಾವ ರೀತಿ ಮಾಡಿದ್ದೇವೆ ಅಂತ ಹೇಳಿ ಈಗ ಒಳಗಡೆ ಏನ್ ಮಾಡಿದ್ದೇವೆ ಅಂತ ಹೇಳಿ ನೋಡ್ಕೊಳ್ಳುವ ಬನ್ನಿ. ಸೈಡ್ಸ್ ಅಂತ ಬಂದಾಗ ಇದರಲ್ಲಿ ಹಾಕಿರೋದು ಲುಮಾರ್ ಬ್ರ್ಯಾಂಡ್ ಇದು 70% ವಿಸಿಬಿಲಿಟಿ. ಅದ ನಂತರ ಒಳಗಡೆಯಲ್ಲಿ ಮಾಡಿರೋದು ಇಟ್ ವಾಸ್ ಕಂಪ್ಲೀಟ್ ಇಂಟೀರಿಯರ್ ಕ್ಲೀನಿಂಗ್ ಮಾಡಿದೆವು ಬಿಕಾಸ್ ಇಟ್ ವಾಸ್ ಕಂಪ್ಲೀಟ್ಲಿ ವೆರಿ ಡರ್ಟಿ ಅಂಡ್ ಇಟ್ ವಾಸ್ ಓಲ್ಡ್ ವೆಹಿಕಲ್. ಸೊ ಕಂಪ್ಲೀಟ್ ಇಂಟೀರಿಯರ್ ಕ್ಲೀನಿಂಗ್ ಮಾಡಿ 6 piece ಆಂಬಿಯಂಟ್ ಲೈಟ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದ ನಂತರ K3 ಅನ್ನು ಅಪ್ಗ್ರೇಡ್ ಮಾಡಿದ್ದು. ಸೀಟ್ ಕವರ್ ಬಂದಾಗ ಟಾಪ್ ಗೇರ್ ಬ್ರ್ಯಾಂಡ್ ಇದು ಸೀಟ್ ಕವರ್ ಅನ್ನು ಅಪ್ಗ್ರೇಡ್ ಮಾಡಿರೋದು. ಅದ ನಂತರ ಮ್ಯಾಟಿಂಗ್ ಫುಲ್ ಫೋರ್ ಲ್ಯಾಮಿನೇಷನ್ ಹಾಕಿದ್ದೇವೆ. ಸ್ಟೇರಿಂಗ್ ಲೆದರ್ ಆಪಿಂಗು ನೀವು ನೋಡ್ತಿರ್ಬೋದು. ಇಟ್ಸ್ ಅ ಕಂಪ್ಲೀಟ್ ಥೀಮ್ ಕಾನ್ಸೆಪ್ಟ್ ತರ ಮಾಡಿದ್ದೇವೆ. ಕಂಪ್ಲೀಟ್ ದ ಹಾಫ್ ಕಲರ್ ಇಸ್ ಕ್ಯಾರಮಲ್ ಕಲರ್ ಅಂಡ್ ಕಂಪ್ಲೀಟ್ ರೆಸ್ಟ್ ಇಸ್ ಬ್ಲಾಕ್ ಅಂಡ್ ಸ್ಟಿಚಿಂಗ್ ಅಗೇನ್ ಇಟ್ ಇಸ್ ಅ ಕ್ಯಾರಮಲ್ ವಿಚ್ will match exact to the interior color. So seat cover, steering and roofing ad nantra full floor mat we have completely restored it. Andre it was completely old vehicle alli seat cover idilla we have done top gear brand seat cover, ambient light and steering antu you can see the finishing of the steering. It is just amazing as come the finishing. ಅದ ನಂತರ ಇದರಲ್ಲಿ ಹಾಕಿರೋದು RSM ಓನ್ ಬ್ರ್ಯಾಂಡ್ ಇದು 360-degree ಕ್ಯಾಮ್ರಾ. ಅದರಲ್ಲೇನು ಕ್ಯಾಲಿಬ್ರೇಷನ್ ಮಾಡುವಾಗ ಪ್ರತಿ ಸತಿ ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇರ್ತಾನೆ ಲೈಕ್ ಕಂಪ್ಲೀಟ್ ಮ್ಯಾಟ್ ಹಾಕಿ ಹೌ ದ ಕ್ಯಾಲಿಬ್ರೇಷನ್ ಇಸ್ ಗೋಯಿಂಗ್ ಆನ್. ಇದರಲ್ಲಿ ಹಾಕಿರುವಂಥದ್ದು 2GB RAM 32GB ROM ಇಟ್ ಸಪೋರ್ಟ್ಸ್ 4G ಸಿಮ್ ಸ್ಲಾಟ್ ಆಪ್ಷನ್. ಅದ ನಂತರ ಇದರಲ್ಲಿ 360-degree ಸಪೋರ್ಟ್ ಆಗ್ತದೆ. ಅದ ನಂತರ ಹಾಕಿರೋದು 2 layer ಆಫ್ ಡ್ಯಾಂಪಿಂಗ್, 4 channel ಆಂಪ್ಲಿಫೈಯರ್, ಆಡಿಸನ್ OC ಸೀರೀಸ್. ಇದು ನಾನು ನಿಮಗೆ ಬಿಫೋರ್ ಆಲ್ರೆಡಿ ತೋರಿಸಿದ್ದೇನೆ ಹೌ ಇಟ್ ವಾಸ್ ಅಂತೇಳಿ. ಸೊ ದಿಸ್ is all about the Honda Jazz ಅಲ್ಲಿ ಮಾಡಿರುವಂಥದ್ದು ಒಂದು ಇಂಟೀರಿಯರ್ ರಿಸ್ಟೋರೇಷನ್ ಅಂಡ್ ದ ಬಾಡಿ ರಿಸ್ಟೋರೇಷನ್, ಬಾಡಿ ಪೇಂಟಿಂಗ್ ಅಂಡ್ ಬಾಡಿ ಸಿರಾಮಿಕ್ ಕೋಟಿಂಗ್ ಅನ್ನು ಮಾಡಿದ್ದೇವೆ. ಸೊ ಈ ರೀತಿ ಒಂದು ಕಂಪ್ಲೀಟ್ Honda Jazz ಓಲ್ಡ್ ಕಾರ್ ಅನ್ನು we bought into a new look. ಸೊ ದಿಸ್ ಇಸ್ ಆಲ್ ಅಬೌಟ್ ದ Honda Jazz ಅಲ್ಲಿ ಮಾಡಿದ್ರೆ. ಅದರಲ್ಲಿ ಆಡಿಯೋ ಅಂತ ಬಂದಾಗ ಆಡಿಸನ್ 4 channel ಆಂಪ್ಲಿಫೈಯರ್ ಅಂಡ್ OC ಸೀರೀಸ್ ಇಟ್ಸ್ ಜಸ್ಟ್ ಮೈಂಡ್ ಬ್ಲೋವಿಂಗ್ ದ ಔಟ್ಪುಟ್ ಅಸ್. ಸೊ ನಿಮಗೇನು ಕೇಳಿಸ್ತಾನೆ ಐ ಆಮ್ ನಾಟ್ ಶೋರ್ ಎಷ್ಟು ಬರ್ತೀನಿ ಹೇಳಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದ Honda Jazz ಏನೆಲ್ಲ ಮಾಡಿರೋದು ಅಂತ ಹೇಳಿ. ಸೊ ಫ್ರೆಂಡ್ಸ್, ಯು ವಾಂಟ್ ಟು ಗೆಟ್ ಯುವರ್ ಓಲ್ಡ್ ಕಾರ್ ಮಾಡಿಫಿಕೇಶನ್ ಆರ್ ನ್ಯೂ ಕಾರ್ ಮಾಡಿಫಿಕೇಶನ್, ಎನಿ ಕಾರ್ ಮಾಡಿಫಿಕೇಶನ್, ಯು ಕ್ಯಾನ್ ವಿಸಿಟ್ RS ಕಾರ್ ಮಾಡಿಫೈಸ್. ಅದರಲ್ಲಿನೂ ನಿಮಗೆ ಬಂದು ಯು ನೋ ನೀಡ್ ಟು ಕಮ್ ಅಂಡ್ ವರ್ಕ್ ಹಿಯರ್. So you can come, you can see the work, see the quality of the work, then you like it, you can come. So guys, don't forget to subscribe the channel because day-to-day activities, day-to-day works we will be uploading day-to-day in the pages. Thank you so much for watching this video. Bye bye.